ಸಿರಾನಗರ ಅದೆಷ್ಟು ಬೆಳೆದ್ರೂ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೆಯೇ ಉಳಿತಾ ಇದೆ. ಅದರಲ್ಲೂ ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ. ಶಿರಾನಗರದ ಬಹುತೇಕ ಬಡಾವಣೆಗಳಲ್ಲಿ ಕಸದ ರಾಶಿ ತಾಂಡವಾಡ್ತಾ ಇದ್ದು ಹಂದಿ ನಾಯಿಗಳ ಆವಾಸ ಸ್ಥಾನವಾಗಿದೆ. ಚರಂಡಿಗಳು ಕಸದಿಂದ ತುಂಬಿ ಹೋಗಿದ್ದು ಅಸ್ವಚ್ಛತೆ ತಾಂಡವವಾಡ್ತಾ ಇದೆ. ಇದರಿಂದ ಇಡೀ ಏರಿಯಾನೇ ಗಬ್ಬಿದ್ದು ನಾರ್ತಾ ಇದೆ. ಚರಂಡಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಅಕ್ಕಪಕ್ಕದ ನಿವಾಸಿಗಳು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಭೀತಿಯಲ್ಲಿದ್ದಾರೆ. ಇದಕ್ಕೆ ಮೇಲಧಿಕಾರಿಗಳ ತಾರತಮ್ಯ ಧೋರಣೆಯೇ ಮುಖ್ಯ ಕಾರಣ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇನ್ನು ನಗರದ 27, 28ನೇ ವಾರ್ಡ್ ವ್ಯಾಪ್ತಿಗೆ ಒಳಪಡುವ ಬಡಾವಣೆಯಲ್ಲಿ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯದಿಂದಾಗಿ ಅಕ್ಷರಶಃ ಹಾಳು ಕೊಂಪೆಯಂತಾಗಿದೆ. ಈ ವಾರ್ಡ್ಗಳಲ್ಲಿ ಸಮರ್ಪಕ ಕಸ ವಿಲೇವಾರಿ ಆಗದೆ ರಸ್ತೆ ಮೇಲೆಯೇ ಕಸ ಸುರಿತಾ ಇದ್ದು ರಸ್ತೆಯೇ ತಿಪ್ಪೆಯಾಗಿ ಪರಿವರ್ತನೆಯಾಗಿದೆ. ಅಲ್ಲದೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ಕೆಲವು ಮನೆಗಳ ಶೌಚಾಲಯದ ನೀರು ಸರಾಗವಾಗಿ ಹರಿಯದೆ ಕಟ್ಟಿಕೊಂಡಿದ್ದು ಸಂಜೆ ಆಗ್ತಿದ್ದಂತೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಅಲ್ಲದೆ ಈ ಪ್ರದೇಶ ಹಂದಿಗಳ ತವರೂರಾಗಿದ್ದು ಕೊಳಚೆಗಳಲ್ಲಿ ಮಿಂದೆದ್ದು ನಾಗರಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ತಲೆ ಕೆಡಿಸಿಕೊಳ್ಳದೆ ಕುಂಭಕರ್ಣ ನಿಧಿಯಲ್ಲಿರೋದು ವಿಪರ್ಯಾಸ. ಕೆಲವೇ ವಾರ್ಡ್ಗಳನ್ನ ಬಿಟ್ಟರೆ ಇತರೆ ವಾರ್ಡ್ಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ನಗರದ ಎಲ್ಲ ವಾರ್ಡ್ಗಳಲ್ಲಿನ ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ. ಕೇಳೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಮನೆ ತಾವೆಲ್ಲ ಹಂಗೆ ಕಸ ಬಿದ್ದದೆ. 27ನೇ ವಾರ್ಡು ಫುಲ್ ಗಲೀಜು. ಅಲ್ಲಿ ಹೇಳಿದ್ರು ಇಲ್ಲ, ನಮ್ಮ ಮೆಮ್ಮ ಹಾಕಿ ಕಳಿಸಿದ್ರು ಇಲ್ಲ. ಲೈಟ್ ಇದು ಇವತ್ತು ಹಾಕೋರು ಒಂದು ವಾರ ಆಗಿರ್ತಾರೆ. ಬತ್ತಿ ಬರೋದು ಇಲ್ಲ, ಏನಿಲ್ಲ. ಹಂಗೆ ಐತಿ. ಈಶ್ವರನ್ ಟೆಂಪಲ್ ರೋಡ್ ಅಂತ ಇದು ಇತಿಹಾಸ ದೇವಸ್ಥಾನ ರೋಡ್ ಇದೆ. ಆದರೆ 27, 28ನೇ ವಾರ್ಡಲ್ಲಿ ಫುಲ್ ಗಲೀಜಿದೆ. ಅದು ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಲ್ಲ. ಬತ್ತಿ ನಿಂತಾರೆ, ಬರೋದಿಲ್ಲ. ಯಾರನ್ನಂತ ಏನು ಕೇಳಕ್ಕೆ ಬರಲ್ಲ. ಅದರಿಂದ ನಾವು ಸುಮ್ಮನಾಗಿ ನಮ್ಗೆ ಯಾಕೆ ಬೇಕು ಊರು ಸವಾರಿ ಅಂತ ಸುಮ್ಮನಾಗಿದ್ವಿ. ಎಲ್ಲರಿಗಾಗಿದ್ದು ನಮ್ಗಾಗುತ್ತೆ ಅಂತ ನಾವು ಸುಮ್ಮನಾಗಿದ್ವಿ.